ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೊದಲದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಆ್ಯಂಡ್ ಎಲ್ಲ ಮಾಧ್ಯಮಿತರಿಗೆ ನನ್ನ ಧನ್ಯವಾದಗಳು. ಅದೇ ರೀತಿ ಒಂದಷ್ಟು ಹಿರಿಯ ಕಲಾವಿದರಿದೆ, ಅವರಿಗೆ ಕೂಡ ನಾನು ವಂದನೆಗಳು ಅರ್ಪಿಸ್ತಾ ಇದ್ದೇನೆ. ಸಿನಿಮಾ ಬಗ್ಗೆ ಹೆಚ್ಚಿನ ಹೇಳಲಿಕ್ಕಿಲ್ಲ, ನನ್ನ ಪಾತ್ರ ಬಗ್ಗೆ ಮಾತ್ರ ಹೇಳ್ತೀನಿ. ನನಗೆ ಇವರು CM ಸಿನಿಮಾದಲ್ಲಿ, ಬಟ್ ನಾನು ಹೇಳಿದ್ದನ್ನು ಮಾತ್ರ ಇವ್ರು ಮಾಡ್ತಾರೆ. ಆ್ಯಂಡ್ ಒಂದು ರಿಕ್ವೆಸ್ಟ್ ಇದೆ ಸರ್, ಈ ಸಿನಿಮಾದಲ್ಲಿ ಡೈಲಾಗ್ ಇತ್ತು ನನಗೆ, ಅಂದರೆ ಆ CMಗೆ ಒಂದು ಆಫರ್ ಕೊಡ್ತಾ ಇರ್ತೀನಿ, ಒಂದು ಸೈಟು, ಆಡಿ, ಕಾರು, ಅದು ಇದು ಅಂತ ಆಫರ್ ಕೊಡ್ತಿದ್ದೆ ಸರ್. ಈ ಸಿನಿಮಾ ಗೆದ್ರೆ ಅದೆಲ್ಲ ನನಗೆ ಕೊಡ್ಬೇಕು ಸರ್ ನೀವು. ಆ್ಯಂಡ್ ಇನ್ನೊಂದು ಸಿನಿಮಾ ಮಾಡ್ಬೇಕು ನೀವು, ಕತೆ ಬರ್ದಿದ್ದೀನಿ ನಾನೇ ರಾಂಪ ಅಂತ, ಅದನ್ನು ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಖುಷಿಯ ವಿಚಾರ ಅಂತಂದ್ರೆ, ನಾನು ಕನಸಿನಲ್ಲಿ ಕೂಡ ಎನಿಸಿರ್ಲಿಲ್ಲ ನಾನು ಸಾಯಿ ಪ್ರಕಾಶ್ ಅವರ ನಿರ್ದೇಶನ ಒಂದು ಕಲಾವಿದನಾಗಿ ಒಂದು ತೆರೆ ಮುಂದೆ ಬರ್ತೀನಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ರಾಮಚಂದ್ರ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಅವ್ರನ್ನ ಕಾಲ್ ಮಾಡಿ ಹೇಳಿರೋದು. ಈ ಸಿನಿಮಾಕ್ಕೆ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಆ್ಯಂಡ್ ಇಡೀ ತಂಡಕ್ಕೆ, ಟೆಕ್ನಿಕಲ್ ಟೀಮಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಹೀರೋ ಸರ್ ತುಂಬ ಸಪೋರ್ಟ್ ಮಾಡಿದ್ರು ನನಗೆ ಈ ಒಂದು ಸಿನಿಮಾದಲ್ಲಿ. ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು. ಇವರು ಸಮುದಾಯ, ನನ್ನ ಫಸ್ಟ್ ಪ್ರೊಫೆಷನಲ್ ಆಗಿ ಸ್ಟೇಜ್ ಹಚ್ಚಿದ್ದು ಸಮುದಾಯನೇ, ಭಾಳ ವರ್ಷಗಳ ಹಿಂದೆ. ಅಂದರೆ ಅವ್ರಿಗಿನ್ನ ಜೂನಿಯರ್ ನಾನು, ಬಟ್ ಫಸ್ಟ್ ಟೈಮ್ ಸ್ಟೇಜ್ ಹಚ್ಚಿದ್ದು ಸಮುದಾಯ ತಂಡದಿಂದಾನೆ. ಸೊ ಅದೊಂದು. ಆ್ಯಂಡ್ ಸರ್, ನಮ್ಮ ಲೆಜೆಂಡ್ರಿ ಸಾಯಿ ಪ್ರಕಾಶ್ 106ನೇ ಚಿತ್ರ ಸರ್. ನಾನು ನಿಮ್ಮ ಹೆಸರು ಕೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟೆ ಸರ್, ಮಿಕ್ಕಿದೇನು ಮಾತಾಡಿರಲಿಲ್ಲ. ಇಟ್ಸ್ ಸಚ್ ಅ ಲೆಜೆಂಡ್. ಅವ್ರ ಒಂದು ಅನುಭವ ಹೇಳಬೇಕು, ಎಲ್ಲೂ ಪ್ರೊಡ್ಯೂಸರ್ ಫ್ರೆಂಡ್ಲಿ ಡೈರೆಕ್ಟರ್ಸ್ ಈ ಥರ ಜಾಸ್ತಿ ಆದರೆ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ಹೆಲ್ದಿ ಆಗುತ್ತೆ ಅನ್ನೋದ್ರಲ್ಲಿ ತಪ್ಪಿಲ್ಲ. ಈ ಒಂದು ಎಕ್ಸ್ಟ್ರಾ ಶಾರ್ಟ್ ಶೂಟ್ ಮಾಡಿಲ್ಲ. ನಾನು ನೋಡಿದ್ದೀನಿ ಕಣ್ಣಾರೆ, 2 ಅವರ್ ಫಿಲ್ಮ್. ಎಲ್ಲರಿಗೂ ನಮಸ್ಕಾರ. ಫಾಸ್ಟಾಗಿ ಹೇಳ್ಬಿಡ್ತೀನಿ, ಟೈಮ್ ವೇಸ್ಟ್ ಮಾಡೋದಿಲ್ಲ. ಮೊದಲನೇದಾಗಿ ಸರ್, ಹ್ಯಾಪಿ ಬರ್ಡೇ ಟು ಯು. ನೀವು ನಮ್ಮ ತಂಡದ ಬಿಗ್ಗೆಸ್ಟ್ ಸ್ಟ್ರೆಂತ್. ಈ ಸಿನಿಮಾ ಆಗಿರೋದಕ್ಕೆ ನೀವು ಮೂಲ ಕಾರಣ ಸರ್, ಕತೆ ಬರೆಯೋದ್ರಿಂದ ಹಿಡಿದು ಇದಕ್ಕೆ. ಎರಡನೇದಾಗಿ ಸಾಯಿ ಪ್ರಕಾಶ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ಸಿನಿಮಾದಲ್ಲಿ ಒಳ್ಳೆ ಹಾಡುಗಳು ಮಾಡೋಕ್ಕೆ ಫಸ್ಟ್ ಫೇಸ್, ನಾವೆಲ್ಲ ಪ್ರೆಸ್ ಅವ್ರು ಮೀಟ್ ಆಗಿದ್ದಾಗ ಫಸ್ಟ್ ಫೇಸಲ್ಲಿ ಹಾಡುಗಳ ಬಗ್ಗೆ ಮಾತಾಡಿದೆ. ಸೊ ಇವಾಗ ನಾವು ಆ ಕೊನೆ ಹಂತಕ್ಕೆ ಬಂದಿದ್ದೀವಿ, ವೇರ್ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಫಿನಿಶ್ ಮಾಡಿ ಫೈನಲ್ ಮಿಕ್ಸಿಂಗಲ್ಲಿ ಕೂತಿದ್ದೀವಿ. ಸೊ ಮೊದಲನೇದಾಗಿ ಈ ಸಿನಿಮಾದಲ್ಲಿ ತುಂಬ ಎಲಿವೇಶನ್ ಜಾಗಗಳಿದೆ, ಬಿಕಾಸ್ ತುಂಬ ಏನಂತಾರೆ, ಆಡಿಯನ್ಸ್ಗೆ ಎಕ್ಸೈಟ್ ಆಗುವಂಥ ಸುಮಾರು ಜಾಗಗಳಿದೆ. ಸೊ ಅಂಥ ಒಂದು ಸೂಪರ್ ಜಾಗಗಳು ಗುರುಗಳು ನಮಗೆ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಸಿನಿಮಾದಲ್ಲಿ ನಮಗೆ ಚೆನ್ನಾಗಿ ಮಾಡೋವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು, ಈ ಸಿನಿಮಾಕ್ಕೆ 2 ಪಿಲ್ಲರ್ಸ್ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಸಿನಿಮಾ ಎಲ್ಲೂ, ಅವಾಗಲೇ ನಾವು ಮಾತಾಡ್ದಂಗೆ ಎಲ್ಲೂ ಕೂಡ ಗೌರಿ ಸರ್ ಹೇಳಿದ್ರು, ಎಲ್ಲೂ ಒಂದ್ಸಲಿ ಹಿಂಗೆ ಅಲ್ಲಾಡಲಿಲ್ಲ, ಬಿಕಾಸ್ 2 ಪಿಲ್ಲರ್ಸ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಯಾವುದೇ ಥರ ತೊಂದರೆ ಆಗದೆ ಈ ಸಿನಿಮಾ ಫೈನಲ್ ಮಿಕ್ಸಿಂಗ್ ಲೆವೆಲ್ಗೆ ಬಂದು ಕೂತಿದ್ದೀವಿ ಆಲ್ರೆಡಿ. ಸೊ ಎಲ್ಲರೂ ಹೇಳ್ದಂಗೆ ಆಗಸ್ಟಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾ ಮೇಲೆ. ಥ್ಯಾಂಕ್ ಯು ಸರ್.